ಇವ್ರಿಗೆಲ್ಲ ಅವಕಾಶಗಳು ಸಿಗ್ತಾ ಇದೆ. ಯಾರು ಮಾತಾಡೋದಕ್ಕೆ ಹೆದರ್ತಾರೆ. ಯಾಕೆ ಹೆದರಬೇಕು? ಯಾಕೆ ಹೆದರಬೇಕು? ಇದನ್ನೇ ನಂಬ್ಕೊಂಡು ಬದುಕ್ತಾ ಇರೋರು ನಾವು. ಈಗ 45 ವರ್ಷ ಆಯಿತು ನಾವುಗಳೆಲ್ಲ ಇಂಡಸ್ಟ್ರಿಗೆ ಬಂದು. ಹಾಗಾಗಿ ನೋವಾಗಲ್ವಾ? ನೋವಾಗುತ್ತೆ. ನಾವು ನಿರ್ಮಾಪಕರು ಕೊಟ್ಟಷ್ಟು ತಗೊಂಡು ನಾವು ಪಾತ್ರ ಮಾಡಿದ್ದೀವಿ, ಕಡಿಮೆ ಸಂಭಾವನೆಗೆ ಮಾಡಿದ್ದೀವಿ. ಅವ್ರು ಲಾಸ್ ಆದಾಗಲೂ ನಾವು ಕೋಪ್ರೇಟ್ ಮಾಡಿದ್ದೀವಿ. ಕೊಟ್ಟರೆ ತಗೊಂಡಿದ್ದೀವಿ, ಕೊಡದೇ ಇದ್ದರೆ ಆಯಿತು, ಚೆನ್ನಾಗಿ ಒಳ್ಳೇದಾಗಲಿ, ನೆಕ್ಸ್ಟ್ ಸಿನಿಮಾ ಕೊಡ್ತೀನಿ ಅಣ್ಣ ಅಂತಂದಾಗ ನೆಕ್ಸ್ಟ್ ಸಿನಿಮಾ ದೊಡ್ಡದು ಸಿನಿಮಾ ಮಾಡುವಾಗ ನಮಗೆ ಕರೆದೇ ಇಲ್ಲ. ಕರೆದೇ ಇಲ್ಲ. ಏನು ಮಾಡಬೇಕು ನಾವು ಕಲಾವಿದರು, ಹಿರಿಯ ಕಲಾವಿದರು? ಅದಕ್ಕೆ ಉತ್ತರ ಕರ್ನಾಟಕ ನಮ್ಮನ್ನು ಕೈ ಬಿಡಲಿಲ್ಲ. ನಾನು ಎಲ್ಲ ಸಂದರ್ಶನಗಳಲ್ಲಿ ಇದನ್ನು ಮಾತಾಡಿದ್ದೀನಿ. ಮತ್ತೆ ಅಭಿಮಾನಿಗಳು ನೀವು ಸಿನಿಮಾ ಮಾಡಬೇಕು ಅಂದಾಗ ಇದನ್ನು ಹೇಳಬೇಕಾಯ್ತು. ನಾನು ಹೇಳಿದ್ದೀನಿ. ಮತ್ತು ವೃತ್ತಿ ರಂಗಭೂಮಿ ಕಂಪನಿಯವರು ಪಾಪ ಪ್ರತಿ ವರ್ಷವೂ ಕೂಡ ಫೋನ್ ಕರೆ ಮಾಡ್ತಾಯಿದ್ರು. ಈಗ ಮತ್ತೆ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದೆ. ಒಂದೆರಡು ಜಾತ್ರೆ ನಾಟಕಗಳಿಗೆ ಹೋಗಿದ್ದೀನಿ. ಹಾಸ್ಯ ಕಾರ್ಯಕ್ರಮಗಳು ಕೂಡ ಇವಾಗ ಬರ್ತಾ ಇದ್ದಾವೆ. ಹಾಗಾಗಿ ಅದರಿಂದ ನಮ್ಮ ಜೀವನ ನಡೀತಾ ಇದೆ. ನಮ್ಮ ಟಿ ವಿ ಮಾಧ್ಯಮದವರು, ಟಿ ವಿ ಚಾನಲ್ನವರು ಅವರು ಕೂಡ ಕರೆದು ಧಾರಾವಾಹಿಗಳಲ್ಲಿ ಪಾತ್ರ ಮಾಡಿಸ್ತಾ ಇದ್ದಾರೆ. ಆದರೆ ಸೆಲೆಬ್ರಿಟಿ ಎಪಿಸೋಡ್ ಅಂತೇಳಿ ಸಿನಿಮಾ ಕಲಾವಿದ್ರಿಗೆ ಹಾಕ್ಕೋತಾ ಇದ್ದಾರೆ. ಆ ಥರ ಮಾಡಿದ್ರೆ ನಮಗೆ ನಮ್ಮ ಹೊಟ್ಟೆ ತುಂಬಲ್ಲ. ಯಾವುದೋ ಪೂರಾ ಧಾರಾವಾಹಿಯಲ್ಲಿ ರನ್ನಿಂಗ್ ಕ್ಯಾರೆಕ್ಟರ್ ಹಾಕ್ಕೊಂಡ್ರೆ ನಾವು ಇಲ್ಲೇ ಸೆಟ್ಲಾಗಿ ನಮ್ಗೊಂದು ತಿಂಗಳಿಗೊಂದಿಷ್ಟು ಬರುತ್ತಪ್ಪ ಅನ್ನೋ ಒಂದು ಗ್ಯಾರಂಟಿ ಇರ್ತದೆ. ಹಾಗಾಗಿ ನಾವು ಟೆನ್ನಿಸ್ ಕೃಷ್ಣ ಕಾಣಲ್ಲ, ಅವ್ರು ಕಾಣಲ್ಲ, ಇವ್ರು ಕಾಣಲ್ಲ ಅಂತ ಸುಮ್ಮನೆ ಅಪಪ್ರಚಾರಗಳು ಮಾಡ್ತಾಯಿದ್ರು. ಈಗ ನಾನು ಇದ್ದೇ ಇದ್ದೀನಿ, ನಾನು ಮಾತಾಡಿದ್ದೀನಿ. ನಾವು ಇನ್ನೂ ಗಟ್ಟಿಯಾಗಿದ್ದೀವಿ. ತೆಲುಗಿನಲ್ಲಿ ನೋಡಿ ನೀವು, ಬ್ರಹ್ಮಾನಂದಮ್ ಗಿನ್ನಿಸ್ ರೆಕಾರ್ಡ್ ಆಯಿತು, ಮನೋರಮ್ಮ ಅವರು ಗಿನ್ನಿಸ್ ರೆಕಾರ್ಡ್ ಆಯಿತು. ಇನ್ನು ನಾವು ಹಿರಿಯ ಕಲಾವಿದರು ಗಿನ್ನಿಸ್ ರೆಕಾರ್ಡ್ ಆಗಬೇಕಾಗಿತ್ತು. ಕನ್ನಡದಲ್ಲಿ ಯಾರ್ದಾಗಿದೆ ಈಗ? ಹಿರಿಯ ಕಲಾವಿದರದೇ ಆಗಬೇಕಾಗಿತ್ತು. ಹಾಗಾಗಿ ಇದನ್ನು ಅವಕಾಶಗಳನ್ನ ತಪ್ಪಿಸಿದವರು ಚೆನ್ನಾಗಿರಲಿ. ಇನ್ನೇನು ಹೇಳಬೇಕು ಮೇಡಮ್? ಒಡನಾಟ ನಾವು ಟ್ರೂಪ್ಗಳು ಮಾಡ್ಕೊಂಡಿದ್ದೀವಿ. ಈಗ ಅವ್ರು ಕರೆದಾಗ ನಾನು ಹೋಗ್ತೀನಿ, ನಾನು ಕರೆದಾಗ ನಮ್ಮ ಹಿರಿಯ ಕಲಾವಿದರು ಕೂಡ ಬರ್ತಾರೆ. ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ. ನಾವೇನು ಉಪವಾಸ ಇಲ್ಲ, ನಾವು ಬ್ಯುಸಿಯಾಗೇ ಇದ್ದೀವಿ. ಆದರೆ ಅಭಿಮಾನಿಗಳು ಕೊರಗು ಏನಂತಂದರೆ, ನೀವು ಯಾಕೆ ಸಿನಿಮಾಗಳಲ್ಲಿ ಕಾಣಿಸ್ಕೊತಾ ಇಲ್ಲ ಸರ್? ದಯಮಾಡಿ ಸಿನಿಮಾಗಳು ಮಾಡಿ. ನೀವು ಬ್ಯಾಂಕ್ ಜನಾರ್ದನ್ನು, ದೊಡ್ಡಣ್ಣ, ಉಮೇಶ್ ಅಣ್ಣ ಎಲ್ಲರೂ ಇದ್ದಾರೆ, ನೀವು ಯಾಕೆ ಮಾಡ್ತಾಯಿಲ್ಲ ಅಂತ ಕೇಳಿದಾಗ ನಾನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಹಿಂಗಾಗಿದೆ. ಯಾರಂತ ಹೇಳೋಣ ಮೇಡಮ್? ಯಾರಂತ ಹೇಳೋಣ? ನೋಡೋಣ. ನಾನು ಬಹಳ ಹಿಂದೆನೇ ನಾನು ಬಾಗಲಕೋಟೆಯಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಮಾತಾಡಿದ್ದೆ. ನಾನು ಇದನ್ನು ತುಂಬ ವರ್ಷಗಳ ಹಿಂದೆನೇ ಮಾತಾಡಿದ್ದೀನಿ. ಆವಾಗಿಂದನೂ ಒಂದು 15-20 ವರ್ಷ ಆಯಿತು ಅಂತ ಕಾಣ್ತದೆ. ಆವಾಗಲೇ ಅವಕಾಶಗಳು ತಪ್ಪಿಸಿದ್ರು. ಹಾಗಾಗಿ ನಾನು ಉತ್ತರ ಕರ್ನಾಟಕಕ್ಕೆ ನಾನು ಕಾರ್ಯಕ್ರಮಗಳಿಗೆ ಹೋಗಬೇಕಾಯ್ತು. ನಮ್ಮ ಕಲಾವಿದರೆಲ್ಲರೂ ಕೂಡ ಬಿಜಿ. ಡಿಗ್ರಿ ನಾಗರಾಜು, ನಾವು ಹೋಗ್ತಾ ಇರ್ತೀವಿ. ಅವ್ರು ಕರೆದ್ರೆ ನಾನು ಹೋಗ್ತೀನಿ, ನಾನು ಕರೆದ್ರೆ ಅವ್ರು ಬರ್ತಾರೆ. ಹಾಗೆ ಸುಜಿನ್ ಲೋಕೇಶ್ವರ್ ಅವರು ಕಲಾವಿದರು, ಅವರು ಮಹಾಭಾರತಕ್ಕೆಲ್ಲ ಅವಕಾಶ ಕೊಡ್ತಾರೆ. ನಮ್ಮಂಥ ಕಲಾವಿದರಿಗೆ ಅವಕಾಶ ಕೊಡ್ಬೋದಲ್ಲ? ಹಳೆ ಕಲಾವಿದರಿಗೆ ಇಲ್ಲಿರೋ ಕಲಾವಿದರು ಕೊಡ್ಬೋದಲ್ಲ? ಇವರು ಶೂಟಿಂಗ್ ಕೃಷ್ಣ ಅಂತ ಪುನೀತ್ ಅವ್ರನ್ನ ಎತ್ತಾಡಿಸಿದ್ದಾರೆ. ಇವರು ಕೂಡ ಅವ್ರ ಜೊತೆಲಿ 2 ನಕ್ಷತ್ರ ಸಿನಿಮಾದಲ್ಲಿ ಮಾಡಿದ್ದಾರೆ. ಲೀಲಾವತಿ ಅಮ್ಮ ಅವ್ರ ಜೊತೆ, ವಿನೋದ್ ರಾಜ್ ಅವ್ರ ಜೊತೆಯಲ್ಲಿ ನೀವು ನೋಡಿರ್ಬೋದು. ಎಲ್ಲ ಒಂದು ಏನೇ ಮನೆ ಕಾರ್ಯಕ್ರಮ ಆದರೂ ಇವ್ರು ಇರ್ತಾರೆ. ಹಾಗಾಗಿ ಹೋಗ್ತಾ ಇರ್ತಾರೆ. ಹೆಲ್ತ್ ಸರಿ ಇಲ್ಲ, ನಮ್ಮ ಚಿಕ್ಕೋಡಿಗೆ ಕರ್ಕೊಂಡಿದ್ರು ಡ್ರಾಮ್ ಬಗ್ಗೆ. ಬಂದು ಮನೆ ಕುಂಬಿಟ್ಟು ಹುಷಾರಿಲ್ಲ, ಕೈಕಲ್ಲಿ ಹೋಗ್ಲಿಕ್ಕಾಗುತ್ತೆ, ಮನೆಗೆ ಹುಷಾರಿಲ್ಲ, ಆಗಲೇ ಶೂಟಿಂಗ್ ಐತೆ ಅಂದರೆ ಆಗಲೇ ಹೊರಟಿದ್ಯಾ ಅಂದರು. ಸಾರ್ ಹೇಳಿದ್ರು ಬನ್ನಿ ಹೋಗೋಣ ಅಂತ. ನಾನಿದ್ದೀನಿ ಬನ್ನಿರಿ ಅಂತೇಳಿ ನಾನು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಿನಿಮಾ ಇಲ್ಲ ಅಂತಲ್ಲ, ಹೊಸ ನಾಯಕ ನಟರುಗಳು, ಹೊಸ ನಿರ್ದೇಶಕರು ಕರೆದಿದ್ದಾರೆ. ಈಗಾಗಲೇ ಒಂದು 12-13 ಸಿನಿಮಾಗಳು ಇದೆ, ರೆಡಿ ಆಗ್ತಾ ಇದೆ. ಬಿಡುಗಡೆ ಎಷ್ಟಾಗುತ್ತೆ ನಾನು ಹೇಳಕ್ಕೆ ಬರಲ್ಲ. ಅದರಲ್ಲೊಂದು ಅರ್ಧ ಸಿನಿಮಾಗಳು ಬಿಡುಗಡೆ ಆಗ್ಬೋದು. ಅರ್ಧ ಸಿನಿಮಾಗಳು ಏನಂದರೆ, ನಾವು ದೊಡ್ಡ ಹೀರೋಗಳ ಜೊತೆಲಿ ಇದ್ದರೆ ನಾವು ಇದ್ದೀವಿ ಅಂತ ಅನ್ಕೋತಾರೆ ಅಭಿಮಾನಿಗಳು. ಅವ್ರ ಜೊತೆಲಿ ನೋಡೋದಕ್ಕೂ ಇಷ್ಟಪಡ್ತಾ ಇದ್ದಾರೆ ಇವತ್ತಿಗೂ ಕೂಡ. ಆದರೆ ಈಗೇನು ಕೆಲವು ಸಿನಿಮಾಗಳು ಟ್ರೆಂಡೇ ಚೇಂಜ್ ಆಗಿದೆ. ಕಾಮಿಡಿನೇ ಇಲ್ಲದೇ ಇತ್ತೀಚೆಗೆ ಕಾಮಿಡಿ ಕಡಿಮೆ ಆಗಿದೆ. ಆದರೆ ಒಂದು 5 ವರ್ಷಗಳ ಹಿಂದೆ ಇತ್ತು ಅದು. ಆವಾಗಲೇ ನಮಗೆ ಅವಕಾಶ ತಪ್ಪೋಯ್ತು. ನಮ್ಮ ಚನ್ನಪಟ್ಟಣದ ಉಜ್ಜಯಿನಿ ಅಂತ ಊರಿದೆ, ಜಾತ್ರೆ ಇದೆ 11 ದಿನ.
ನಾಳಿಕೆ ಪ್ರೋಗ್ರಾಮ್ಗೆ ದೊಡ್ಡಣ್ಣವರು ರಾಕ್ಲೈನ್ ವೆಂಕಟೇಶ್ವರು ಧನುಜ ವಿಜಯ್ ಎಲ್ಲ ಬರ್ತಾರೆ. ದಯವಿಟ್ಟು ನೀವೆಲ್ಲ ತಪ್ಪದೆ ಬರಬೇಕು. ಟೆಲಿಕೃಷ್ಣ ಅವರು ಬರ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.